ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಯಿತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ಭಾನುವಾರ, ನಮ್ಮ ಮಗನ ಬೇರೆ 3 ಡೇಸ್ ಹಾಲಿಡೇ ಇತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಏರಿಯಾ ಹತ್ರ ಇರೋಂಥ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಜಾತ್ರೆ ಇದೆ. ಆ್ಯಕ್ಚುಲಿ ನಿನ್ನೆ ಜಾತ್ರೆ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮನೆ ದೇವರು ಅಂತೆ. ಸೊ ಹೇಳಿದ್ರು ಹೋಗಿ ಬನ್ನಿ ಅಂತ. ನೋಡೋಣ ಹೇಗಿದೆ ಅಂತ ಹೋಗ್ತಾಯಿದ್ದೀವಿ. ಅದೇ ದಾರಿಲಿ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಬರುತ್ತೆ, ವಡ್ರಳ್ಳಿ. ನಾನು ಆಲ್ಮೋಸ್ಟ್ ಹೋಗ್ತಾ ಇರ್ತೀನಿ, ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೂ ಕೂಡ ವಿಸಿಟ್ ಮಾಡಿ ಹೋಗಬೇಕು. ನಾನು ಮನೇಲಿ ಉಪ್ಪಿಟ್ಟು ಮಾಡಿದ್ದೆ, ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡಿದರು. ಸೊ ಅಂತೀವಿ ಅವರಿಬ್ಬರಿಗೂ ಇಡ್ಲಿ ಮತ್ತು ದೋಸೆ ಕೊಡಿಸ್ದೆ. ನಾನು ಉಪ್ಪಿಟ್ಟೆ ತಿನ್ಕೊಂಡಿದ್ದೆ. ಇವಾಗ ನಾವು ದೇವಸ್ಥಾನ ರೀಚ್ ಆದ್ವಿ. ವಡ್ರಳ್ಳಿಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ಕಂಬದ ನರಸಿಂಹಸ್ವಾಮಿ ಅಂತ ದೇವಸ್ಥಾನ. ನಿನ್ನೆ ಜಾತ್ರೆ ಇತ್ತು, ಇವತ್ತು ನಾವು ಬಂದಿದ್ದೀವಿ. ಕಮ್ಸಂದ್ರ ಏರಿಯಾದಲ್ಲಿ ಬರುತ್ತೆ. ಸೇಮ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀವಲ್ಲ, ಅದೇ ರೋಡಲ್ಲಿ ಇನ್ನು 1 ಕಿಲೋಮೀಟ್ರ್ ಮುಂದಕ್ಕೆ ಹೋಗಬೇಕು ಅಷ್ಟೇ. ಮಾರ್ನಿಂಗ್ ನಾವು ಬಂದಾಗ ಒಂದು 9 to 10 ಆಗಿತ್ತು. ಸೊ ದರ್ಶನ ಮಾಡಿಬಿಟ್ಟು ಇಲ್ಲಿ ದೇವರಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು, ಪ್ರಸಾದ ಇತ್ತು ಮಧ್ಯಾಹ್ನ ಮೇಲೆ ಇತ್ತಂತೆ. ಸೊ ನಾವು ಆಲ್ಮೋಸ್ಟ್ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ದರ್ಶನ ಮಾಡಿಕೊಂಡು ಹೊರಡ್ಬೇಕು ಇವಾಗ. ಅಲ್ಲಿ ದರ್ಶನ ಎಲ್ಲ ಮುಗಿಸಿ ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ಇದು ಬೆಂಗಳೂರಲ್ಲಿ ಮಿನಿ ಮಂತ್ರಾಲಯ ಅಂತಲೇ ಹೇಳ್ತಾರೆ. ನಾನು ಆಲ್ಮೋಸ್ಟ್ 2ರಿಂದ 3 ವೀಡಿಯೋ ಹಾಕಿದ್ದೀನಿ ಈ ದೇವಸ್ಥಾನದ ಬಗ್ಗೆ. ಸೊ ತುಂಬಾ ರಶ್ ಇರುತ್ತೆ. ಗುರುವಾರ ಮತ್ತು ಭಾನುವಾರ ಬಂದ್ರಂತೂ ದರ್ಶನಕ್ಕಂತೂ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಬೇರೆ ದಿನದಲ್ಲಿ ನಾರ್ಮಲ್ ಆಗಿರುತ್ತೆ. ಬಟ್ ಗುರುವಾರನೂ ಪ್ರಸಾದ ಇರುತ್ತೆ ಇಲ್ಲಿ, ಭಾನುವಾರನೂ ಇರುತ್ತೆ. ನಾವು ಬಂದಾಗ ಒಂದು 11 o'clock ಆಗಿತ್ತು. ಇದು ಈಗ ಹೊಸ್ದಾಗಿ ಮಾಡಿರೋದು. ಈ ಥರ ಬ್ಲೂ ವಾಟರ್ ಫಾಲ್ಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನೈಟ್ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವು ಆಲ್ಮೋಸ್ಟ್ ಒಂದು 2-3 ತಿಂಗಳಾಗಿತ್ತು ಬಂದಿರಲಿಲ್ಲ. ಅವಾಗಿರಲಿಲ್ಲ, ಇದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಇವಾಗ ಮಾಡಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೋಗಬೇಕು. ದೀಪ ಅದು ಹಚ್ಚಿದರೆ ಫುಲ್ ರಶ್ ಇರುತ್ತೆ. ಸೊ ಹಾಗಾಗಿ ನಾವು ದೀಪ ಹಚ್ಚಲ್ಲ, ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದಲ್ಲಿ ಹೇಗಿದೆಯೋ ಅದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದೇ ಥರ ಪವರ್ಫುಲ್ ದೇವಸ್ಥಾನ ಕೂಡ ಇದು. ಇದ್ರ ಪಕ್ಕದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಇಲ್ಲಿ ಬಂದರೆ 2 ದೇವಸ್ಥಾನಕ್ಕೂ ವಿಸಿಟ್ ಮಾಡ್ಬೋದು. ಹಾಗೆ ಇಲ್ಲಿ ಫುಲ್ ಮಾರ್ಕೆಟ್ ಎಲ್ಲ ಇರುತ್ತೆ. ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಮನೆ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಹಾಗೆ ಮಾರ್ಕೆಟ್ ಮಾಡಿಕೊಂಡು ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಕೂಡ ಹೋಗ್ಬೋದು. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಕಂಪ್ಲೀಟಾಗಿ ಅಡ್ರೆಸ್ಸು. ಸೊ ಚೆಕ್ ಮಾಡ್ಕೋಬೋದು. ಇಲ್ಲ ವಡ್ರಳ್ಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂದರೂ ಕೂಡ ಬರುತ್ತೆ ಬೆಂಗಳೂರಲ್ಲಿ. ಮಿನಿ ಮಂತ್ರಾಲಯ ಅಂತಲೇ ಹೇಳ್ತಾರೆ ಇದಕ್ಕೆ. ಇವತ್ತು ನಾವು ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ, ಡೈರೆಕ್ಟು ಬಿಡ್ತಾಯಿದ್ರು. ಹಾಗಾಗಿ ದರ್ಶನ ಮಾಡಿದ್ವಿ ಬೇಗನೆ. ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ವಿ. ಅಲ್ಲಿ ಪ್ರಸಾದ ಇತ್ತು. ನಾವು ಮನೇಲಿ ಟಿಫನ್ ಮಾಡ್ಕೊಂಬಂದಿದ್ವಿ, ಹಾಗಾಗಿ ಪ್ರಸಾದ ಏನೂ ತಿನ್ನಲಿಲ್ಲ. ಸ್ವೀಟ್ ಪೊಂಗಲ್ ಇತ್ತು. ಅದು ಅನ್ನ ಸಾಂಬಾರು ಏನಾದ್ರು ಇದ್ದರೆ ತಿಂತೀನಿ ಅಂದ್ರೆ ಹಸ್ಬೆಂಡು. ಸೊ ಹಾಗಾಗಿ ಬೇಡ ಅಂತ ಬಂದ್ವಿ. ಹಾಗೇ ಆ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಏನೂ ಪ್ರಸಾದ ಎಲ್ಲ ಇರೋಲ್ಲ. ಪೇ ಆ್ಯಂಡ್ ಯೂಸ್ ಟಿಫನ್ಸ್ ಎಲ್ಲ ಇರುತ್ತೆ, ತೊಗೊಂಡು ತಿನ್ಬೋದು. ಆ್ಯಂಡ್ ಇವತ್ತು ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲೂ ಜಾತ್ರೆ ಇದೆ. ಆ್ಯಂಡ್ ನೈಟು ನಾಟಕ ಕೂಡ ಫುಲ್ ಇದೆ. ಸ್ಟೇಜ್ ಹಾಕಿದ್ರು.
ಕಡಲೆಕಾಳು ಪರಿಷೆ ಜಾತ್ರೆ ಅಂತ ಇದೆ. ಇದು ತುಂಬ ದೊಡ್ಡದಾಗಿ ಮಾಡ್ತಾರೆ ಬೆಂಗಳೂರಲ್ಲಿ. ಇನ್ನು ಬಸವನಗುಡಿಯಲ್ಲಿ ಕೂಡ ಈ ಜಾತ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲೂ ಇತ್ತು. ಸೊ ನಿನ್ನೆಯಿಂದನೇ ಜಾತ್ರೆ ಪ್ರಿಪ್ರೇಷನ್ ನಡೀತಾ ಇತ್ತು ಅನಿಸುತ್ತೆ. ನಾವು ಮಾರ್ನಿಂಗ್ ಬಂದಿದ್ವಿ. ಇವಾಗ ಅಷ್ಟೊಂದು ರಶ್ ಇರಲಿಲ್ಲ, ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಾಯಿಬಾಬಾ ಪೂಜೆ ನಡೀತಾ ಇತ್ತು. ನಾವು ಪೂಜೆ ಮಾಡಿ ಸ್ವಲ್ಪ ಹೊತ್ತು ದರ್ಶನ ಮಾಡಿ ಅಲ್ಲೇ ವೇಟ್ ಮಾಡಿ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಫುಲ್ಲು ಚಾಟ್ಸ್ ಎಲ್ಲ ಇತ್ತು ಚೆನ್ನಾಗಿ. ಕುರ್ಕುರೆ ಆ ಥರ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ನಮ್ಗೆ ಯಾವ್ದು ಬೇಕೋ ಆ ಚಾಟ್ಸು ತಿಂದ್ಕೊಂಡು ಮನೆಗೆ ಹಾಗೆ ಸ್ವಲ್ಪ ತರಕಾರಿ ರೇಷನ್ ಎಲ್ಲ ತಗೋಬೇಕಿತ್ತು. ಎಲ್ಲ ತಗೊಂಡು ಇವಾಗ ಹೊರಡಬೇಕು. ಆ್ಯಂಡ್ ಮಕ್ಕಳಿಗೆ ಗೇಮ್ಸ್ ಕೂಡ ಬಂದಿದೆ, ಬಟ್ ಇವಾಗ ಸ್ಟಾರ್ಟ್ ಆಗಿರಲಿಲ್ಲ. ಮೇ ಬಿ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಹತ್ರದಲ್ಲಿರೋರು ಈವ್ನಿಂಗ್ ಹೋಗಿ ಆಟ ಆಡಿಸ್ಬೋದು. ಜಾತ್ರೆ ಇದೆ ಈವ್ನಿಂಗು. ನಾವು ಈವ್ನಿಂಗೆಲ್ಲ ಬರೋಲ್ಲ. ಒಂದು ಮಕ್ಕಳಿಗೆ ಸ್ವಲ್ಪ ಟಾಯ್ಸ್ ತೊಗೊಂಡು ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡು ಹೊರಡ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಇವತ್ತು ಒಟ್ಟಿಗೆ 3 ದೇವಸ್ಥಾನ ದರ್ಶನ ಆಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆಗ್ತಾಯಿದೆ. ಸೊ ಎಲ್ಲರಿಗೂ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ. ಹಾಗೆ ಇದು ಕಂಟಿನ್ಯೂಷನ್ ಬ್ಲಾಗ್. ಇದು ನೆಕ್ಸ್ಟ್ ಡೇ ಮಂಡೇ. ಮಗಂದು ಸ್ಕೂಲ್ ರಜೆ ಇತ್ತು. ಸೊ ವ್ಲಾಗ್ ಅಷ್ಟಿಂಗಿತ್ತು, ನಾವು ಹೋಗಿರಲಿಲ್ಲ. ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ವೇರ್ ಮಾಡಿರುವಂಥ ಸಾರಿ ನಮ್ಮ DS ಕಲೆಕ್ಷನ್ಸಲ್ಲಿ ಅವೈಲೇಬಲ್ ಇದೆ. ಯಾರಿಗೆಲ್ಲ ಈ ಸಾರಿ ಬೇಕು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ವಾಟ್ಸಪ್ ನಂಬರಲ್ಲಿ ಸ್ಕ್ರೀನ್ಶಾಟ್ ಹಾಕಿ ಸೊ ಅಡ್ರೆಸ್ ಕಳಿಸಿ ಆ್ಯಂಡ್ ಫೋನ್ಪೇ ಮಾಡಿ ನಿಮಗೆ ಈ ಸಾರಿ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಕಲೆಕ್ಷನ್ಸು ಸಾರೀಸು ಮತ್ತು ಡ್ರೆಸ್ಸಸ್ಸು ತರಿಸಿದ್ದೀನಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ಬೇರೆದವ್ರ ಹತ್ರ ಹೇಗೆ ನಂಬಿಕೆ ಇಟ್ಟು ತೊಗೋತೀರಾ ನಮ್ಮ ಹತ್ರನೂ ತೊಗೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಫಂಕ್ಷನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಾಚ್ ಮಾಡಿ. ವಿಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.